ಹಲೋ ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಪಾನ್ ಕಾರ್ಡ್ ಏನಾರು ನಿಮಗೆ ಕರೆಕ್ಷನ್ ಮಾಡಬೇಕಂದ್ರೆ ಅಥವಾ ಏನಾರು ಚೇಂಜಸ್ ಮಾಡಬೇಕಂದ್ರೆ, ಹಂಗಂದ್ರೆ ನೇಮ್ ಇರಲಿ, ನಿಮ್ಮ ಡೇಟ್ ಆಫ್ ಬರ್ತ್ ಇರಲಿ, ನಿಮ್ಮ ಅಡ್ರೆಸ್ ಇರಲಿ, ಏನೋ ಒಂದು ಚೇಂಜಸ್ ಮಾಡಬೇಕಂದ್ರೆ ಅದು ಹೇಗೆ ಚೇಂಜಸ್ ಮಾಡೋದು ನಿಮ್ಮ ಪಾನ್ ಕಾರ್ಡ್ನ, ಅದು UTIITSL ವೆಬ್ಸೈಟಿಂದ. ಅದು ಒರಿಜಿನಲ್ ವೆಬ್ಸೈಟ್, ಅದೇ ಥರ ಫೇಕ್ ಅಲ್ಲ ಸ್ನೇಹಿತರೆ. ಅದು ಹೆಂಗೆ ಚೇಂಜಸ್ ಮಾಡೋದು, ನಿಮ್ಮ ಮೊಬೈಲಲ್ಲೇ ನೀವು ಕೂತ್ಕೊಂಡು ನೀವು ಚೇಂಜಸ್ ಮಾಡ್ಬೋದು. ಅದು ಫಿಸಿಕಲ್ ಮೋಡ್ ಥರ, ಹಂಗಂದರೆ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡೋದು. ಅದು ಹೆಂಗೆ ಮಾಡೋದು ಅಂತ, ನಿಮಗೆ ಅಪ್ಲೈ ಹೆಂಗೆ ಮಾಡೋದು ಆನ್ಲೈನಲ್ಲಿ ಅಂತ ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರೊಸೀಜರ್ ನಿಮಗೆ ತಿಳಿಸ್ಕೊಡ್ತೀನಿ, ಕಡೆವರೆಗೂ ನೋಡಿ ಈ ವಿಡಿಯೋನ. ಯಾಕಂದರೆ ಎಲ್ಲ ಒಂದೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಆಗಿರುತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತ. ಅದಕ್ಕೋಸ್ಕರ ಇವಾಗ ಬನ್ನಿ ಸ್ನೇಹಿತರೆ, ಡೈರೆಕ್ಟ್ ವೀಡಿಯೋಗೆ ಹೋಗೋಣ. ಇದನ್ನ ಮುಂಚೆ ಸ್ನೇಹಿತರೆ, ಯಾರ್ಯಾರು ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೋ ಗೊತ್ತಿಲ್ಲ ಮುಂದಕ್ಕೆ. ಯಾಕಂದರೆ ಪಾನ್ ಕಾರ್ಡ್ ಇವಾಗ ಎಲ್ರಿಗೂ ಇಂಪಾರ್ಟೆಂಟು. ಪಾನ್ ಕಾರ್ಡ್ ಎಲ್ರಿಗೂ, ಮತ್ತು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾದ್ರೆ ಪಾನ್ ಕಾರ್ಡ್ ಏನಾರು ಒಂದು ಚೇಂಜಸ್ ಇದ್ದರೆ ನೀವು ಚೇಂಜಸ್ ಮಾಡ್ಕೋಬೋದು. ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಹೇಗಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ನೀವು ಇಲ್ಲಿ ಸರ್ಚ್ ಟೆಸ್ಟ್ ಫೀಲ್ಡಲ್ಲಿ ನೀವು ನೀವು UTIITSL ಅಂತ ಟೈಪ್ ಮಾಡಿದ್ರೆ ಸಾಕು. ಇದು ಡೈರೆಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್, ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ನಿಮಗೆ ಕೊಟ್ಟಿರ್ತೀನಿ. ಇಲ್ಲಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, UTIITSL ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಡಿಸ್ಪ್ಲೇ ಆಗಿದ್ದ ತಕ್ಷಣ ಈ ಕಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಸುಮಾರು ಆಪ್ಷನ್ಗಳು ತೋರಿಸಿರ್ತಾವೆ. ಇಲ್ಲಿ ಫಸ್ಟ್ ಆಪ್ಷನ್ ನಿಮಗೆ ಐತೆ ನೋಡಿ, ಇಲ್ಲಿ ಪಾನ್ ಕಾರ್ಡ್ ಸರ್ವಿಸಸ್ ಅಂತ. ಇದರಲ್ಲಿ ಕ್ಲಿಕ್ ಟು ವಿಸಿಟ್ ಅಂತ ಇದೆ ನೋಡಿ ಸ್ನೇಹಿತರೆ ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಕೊಡಿ. ಇಲ್ಲಿ ಸ್ಕ್ರೋಲ್ ಮಾಡಿ ಸ್ನೇಹಿತರೆ. ಸ್ಕ್ರೋಲ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲನೇದು ಪಾನ್ ಕಾರ್ಡ್ ಫಾರ್ ಇಂಡಿಯನ್ ಸಿಟಿಸನ್. ಇದು ನಿಮಗೆ ಹೊಸದಾಗಿ ಹಿಂಗೆ ಅಪ್ಲೈ ಮಾಡೋದು ಅಂತ ಇದು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ. ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪಾನ್ ಕಾರ್ಡ್ ಫಾರ್ ಫಾರಿನ್ ಸಿಟಿಸನ್ಸ್ಗೆ ಹಿಂಗೆ ಅಪ್ಲೈ ಮಾಡೋದು. ಇಲ್ಲಿ ಚೇಂಜ್ ಆರ್ ಕರೆಕ್ಷನ್ ಇನ್ ಪಾನ್ ಕಾರ್ಡ್ ಅಂತಿದೆ ನೋಡಿ, ಇಲ್ಲಿ ನಿಮ್ಗೆ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ಲಿಕ್ ಟು ಅಪ್ಲೈ ಅಂತ ಇದೀವ ಇಲ್ವಾ ಸ್ನೇಹಿತರೆ, ಇಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ ನೀವು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಥರ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಈ ಥರ ಓಪನ್ ಆಗಿದ ತಕ್ಷಣ ಇಲ್ಲಿ ಸುಮಾರು 3 ಆಪ್ಷನ್ ತೋರಿಸ್ತೈತೆ. ಒಂದು ಅಪ್ಲೈ ಫಾರ್ ಚೇಂಜಸ್ ಕರೆಕ್ಷನ್ ಇನ್ ದ ಪಾನ್ ಕಾರ್ಡ್ ಡೀಟೇಲ್ಸ್, ಇನ್ನೊಂದು ರೀಜನ್ರೇಟ್ ಆನ್ಲೈನ್ ಪಾನ್ ಅಪ್ಲಿಕೇಶನ್, ಇನ್ನೊಂದು ಡೌನ್ಲೋಡ್ ಎ ಬ್ಲ್ಯಾಂಕ್ ಚೇಂಜ್ ಕರೆಕ್ಷನ್ ರಿಕ್ವೆಸ್ಟ್ ಫಾರ್ಮ್. ಹಂಗಂದ್ರೆ ಇದು ರಿಕ್ವೆಸ್ಟ್ ಫಾರ್ಮ್ ಓಪನ್ ಆಗುತ್ತೆ. ಈ ಫಾರಮು ಬೇಕಾದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೀವು. ಯಾಕಂದರೆ ಈ ಫಾರಮನ್ನು ನೀವು ಫಿಲ್ಅಪ್ ಮಾಡಿಬಿಟ್ಟು ನಾನು ಇವಾಗ ತೋರಿಸ್ತಿರೋದು ಫಿಸಿಕಲಾಗಿ ನೀವು ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಅದಕ್ಕೆ ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದು ಹೆಂಗೆ ಡೌನ್ಲೋಡ್ ಮಾಡೋ ಅಂತ ನಿಮಗೆ ನೆಕ್ಸ್ಟ್ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ಇಲ್ವಾ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಫಾರ್ ಚೇಂಜಸ್ ಆರ್ ಕರೆಕ್ಷನ್ ಇನ್ ಎ ಪಾನ್ ಕಾರ್ಡ್ ಡೀಟೇಲ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಈ ಥರ ತೋರಿಸುತ್ತೆ. ಇಲ್ಲಿ ನೀವು 2 ಆಪ್ಷನ್ ತೋರಿಸ್ತೈತೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ಫಿಸಿಕಲ್ ಮೋಡಾಗಿ ನೀವು ಹೆಂಗೆ ಅಪ್ಲೈ ಮಾಡೋದು, ಇನ್ನೊಂದು ಡಿಜಿಟಲ್ ಹಂಗಂಗೆ ಪೇಪರ್ಲೆಸ್ಸು. ಅದರಲ್ಲಿ ನೀವು ಇದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ತೋರಿಸ್ತಿರೋದು ನಿಮಗೆ ಫಿಸಿಕಲ್ ಮೋಡಾಗಿ. ಡಿಜಿಟಲ್ ಮೋಡಲ್ಲಿ ಬೇಕಾದ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾಕಂದರೆ ಅದು ಡಿಜಿಟಲ್ ಮೋಡಲ್ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡು KYC ಎಲ್ಲ ಕರೆಕ್ಟಾಗಿರಬೇಕು, ಸೀಡಿಂಗ್ ಆಗಿರಬೇಕು ನಿಮ್ಮ ಮೊಬೈಲ್ ನಂಬರ್ಗೆ. ಏನೊಂದು ಮಿಸ್ಟೇಕ್ ಆಗಿದ್ರೂ ಅದು ಬರಲ್ಲ, ಕರೆಕ್ಟಾಗಿ ಪ್ರೊಸೀಜರ್ ನಡೆಯಲ್ಲ. ಅದಕ್ಕೋಸ್ಕರ ಇವಾಗ ನಿಮಗೆ ಫಸ್ಟು ನಿಮಗೆ ಫಿಸಿಕಲ್ ಮೋಡಾಗಿ ಹೆಂಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫಿಸಿಕಲ್ ಮೋಡಾಗಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ನೇಹಿತರೆ. ಇಲ್ಲಿ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ, ಫಸ್ಟಲ್ಲಿ ನಿಮ್ಮ ಪ್ರೀವಿಯಸ್ ಆಗಿರೋ ಅಕೌಂಟ್, ಹಂಗಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್, ಹಂಗಂದರೆ ಪಾನ್ ಕಾರ್ಡ್ ನಂಬರಲ್ಲಿ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಆಪ್ಷನ್ ಬೇಕು. ಹಂಗಂದರೆ ನಿಮಗೆ ಎರಡೂ ಬೇಕಂದರೆ ಫಿಸಿಕಲ್ ಮೋಡು ಪಾನ್ ಕಾರ್ಡ್ ಮತ್ತು ಆನ್ಲೈನ್ ಮೋಡ್ ಪಾನ್ ಕಾರ್ಡ್ ಬೇಕಂದರೆ ಇಲ್ಲಿ ಬೋತ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಜಸ್ಟ್ ನಿಮಗೆ ಬೇಡ, ನಮಗೆ ಫಿಸಿಕಲ್ ಬೇಡ, ನಮಗೆ ಜಸ್ಟ್ ಆನ್ಲೈನ್ ಬೇಕಂದರೆ ಇಲ್ಲಿ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ನಾವಿಲ್ಲಿ ಬೋತ್ ಸೆಲೆಕ್ಟ್ ಮಾಡ್ಕೋತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಇಲ್ಲಿ ಅಕೌಂಟ್ ನಂಬರ್ ಎಂಟ್ರ್ ಮಾಡೋಣ, ಪಾನ್ ಕಾರ್ಡ್ ಅಕೌಂಟ್ ನಂಬರು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೋತ್ ಫಿಸಿಕಲ್ ಪಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇನ್ನೊಂದು ಸಲ ನಾವು ಎಂಟ್ರ್ ಮಾಡ್ಕೋಬೇಕಾಗಿರುತ್ತೆ. ನಮ್ಮ ಪಾನ್ ಕಾರ್ಡ್ನ ಎಂಟ್ರ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೋತ್ ಫಿಸಿಕಲ್ ಪಾನ್ ಕಾರ್ಡ್ ಆ್ಯಂಡ್ ಈ ಪಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಸಬ್ಮಿಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಪಾನ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಎಂಟ್ರ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರಿಫರೆನ್ಸ್ ನಂಬರನ್ನು ನೀವು ಬೇಕಾದ್ರೆ
ಸ್ಕ್ರೀನ್ಶಾಟ್ ಅವರ ಹೊಡೆದಿಟ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಬರೆದಿಟ್ಕೊಳ್ಳಿ. ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದು ಇಲ್ಲಿ ನಿಮಗೆ ಪೇಮೆಂಟ್ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ಲಾಗಿ ನಿಮಗೆ ಸಬ್ಮಿಟ್ ಆಗುತ್ತೆ, ಅಲ್ಲಿವರೆಗೂ ಸಬ್ಮಿಟ್ ಆಗೋಲ್ಲ. ಹಂಗಂದ್ರೆ ನೀವು ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಮಾಡಲೇಬೇಕಾಗುತ್ತೆ. ಪೇಮೆಂಟ್ ಮಾಡಬೇಕಾದ್ರೆ ಯಾವುದೇ ಥರ ನೀವು ಬ್ಯಾಕ್ ಹೋಗಬೇಡಿ ಅಥವಾ ಇಂಟರ್ನೆಟ್ ಆಫ್ ಮಾಡಬೇಡಿ. ಅದೇ ಯಾವ ಥರ ನೀವು ಫೋನ್ ಕಾಲು ಅಟೆಂಡ್ ಮಾಡಬೇಡಿ ಸ್ನೇಹಿತರೆ. ಅದಕ್ಕೋಸ್ಕರ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಪೇಮೆಂಟು. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಮಾಡಿ ಪೇಮೆಂಟ್ನ. ಇವಾಗ ನಾವು ಇಲ್ಲಿ ಮೇಕ್ ಪೇಮೆಂಟ್ ಇರುವಾಗ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಕಂಪ್ಲೀಟ್ ಯುವರ್ ಪೇಮೆಂಟ್ ಅಂತ ಇದೆ. ಇಲ್ಲಿ ನಮಗೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಬಂದ್ಬಿಟ್ಟು ನಾನು QR ಕೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ QR ಕೋಡ್ ಮುಖಾಂತರ ನಾನು ಇಲ್ಲಿ ಪೇಮೆಂಟ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು QR ಕೋಡ್ ಕಂಪ್ಲೀಟ್ ಇಲ್ಲಿ ನಿಮಗೆ ನಾನು ಸ್ವಲ್ಪ ರೆಕಾರ್ಡ್ ಮಾಡೋದು ಮರ್ತೋಯ್ತು, ಅದು ರೆಕಾರ್ಡು ಆಗಿಲ್ಲ ಸ್ನೇಹಿತರೆ. ಯಾಕಂದರೆ ಅದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅದು ಸ್ವಲ್ಪ ರೆಕಾರ್ಡ್ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ತೋರಿಸಿ ನೋಡಿ, ನೆಟ್ ಬ್ಯಾಂಕಿಂಗು ಅಥವಾ ಕ್ರೆಡಿಟು ಅಥವಾ QR ಅಥವಾ ವ್ಯಾಲೆಟ್ಸ್ ಅಥವಾ UPI ಅಂತಿದೆ ನೋಡಿ ಸ್ನೇಹಿತರೆ. ಈ 4ರಲ್ಲಿ ಇದು 5ರಲ್ಲಿ ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಇಲ್ಲಿ QR ಕೋಡ್ ಅಂದರೆ ಒಂದು ಸ್ಕ್ಯಾನಿಂಗ್ ಓಪನ್ ಆಗುತ್ತೆ ಸ್ನೇಹಿತರೆ, ಅದು ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ QR ಕೋಡ್ ಓಪನ್ ಆಗುತ್ತೆ. ಇಲ್ಲಾಂದರೆ UPI ಬಂದ್ಬಿಟ್ಟು ನಿಮ್ಮ ಗೂಗಲ್ ಪೇ, Paytm, ಫೋನ್ಪೇ, ಅಮೆಝಾನ್, ವಾಟ್ಸಪ್ ಅದೇ ಥರ UPI ID ನೀವು ಎಂಟ್ರ್ ಮಾಡ್ಬಿಟ್ಟು ನೀವು ಇಲ್ಲಿ ಈ ಟೈಮಿಂಗ್ಸ್ ಒಳಗೆ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಬಂದ್ಬಿಟ್ಟು ಪೇಮೆಂಟ್ ಎಷ್ಟು ಅಂದರೆ ಸ್ನೇಹಿತರೆ ಜಸ್ಟ್ ₹107 ಪೇಮೆಂಟ್ ಅಷ್ಟೇ ಸ್ನೇಹಿತರೆ. ಅದನ್ನ ನೀವೇ ಮಾಡಬೇಕಾಗುತ್ತೆ. ಅದು ಪ್ರೋಸೆಸ್ ಆಯ್ತಿದೆ. ಇಲ್ಲಿ ಪ್ರೋಸೆಸ್ ಆಗಿದೆ. ಯುವರ್ ಪೇಮೆಂಟ್ ರಿಕ್ವೆಸ್ಟ್ ಈಸ್ ಬೀಯಿಂಗ್ ಪ್ರೋಸೆಸ್ಡ್ ಅಂತಿದೆ, ಪ್ರೋಸೆಸ್ ಆಗ್ತಿದೆ. ಅಂದರೆ ಪ್ರೋಸೆಸ್ ಆಗಿದ ತಕ್ಷಣ ಈ ಥರ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ನಾನು ಝೂಮ್ ಇನ್ ಮಾಡಿದ್ದೀನಿ ಯಾಕಂದರೆ ಡೀಟೇಲ್ಸ್ ಗೊತ್ತಾಗಬಾರ್ದು ಅಂತ. ಈ ಥರ ಒಂದು ಅಕ್ನಾಲೇಜ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಅದು ಅಕ್ನಾಲೇಜ್ಮೆಂಟ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಪ್ರಿಂಟ್ಔಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಿಮಗೊಂದು ರಿಫರೆನ್ಸ್ ನಂಬರ್ ಇದೆ ಸ್ನೇಹಿತರೆ. ಇಲ್ಲಿ ಈ ರಿಫರೆನ್ಸ್ ನಂಬರ್ನ ನೀವು ಫರ್ದರ್ ಹಂಗಂದರೆ ಟ್ರ್ಯಾಕಿಂಗ್ ಮಾಡೋಕ್ಕೋಸ್ಕರ ನೀವು ಯೂಸ್ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಎಲ್ಲಿದೆ, ಯಾವ ಸ್ಟೇಟಸಲ್ಲಿ ಇದೆ ಅಂತ ಇದಿಷ್ಟು ನೀವು ಈ ಪ್ರಿಂಟೌಟ್ನ ತೊಗೋಬೇಕಾಗುತ್ತೆ ಸ್ನೇಹಿತರೆ. ಇದೊಂದು ಅಕ್ನಾಲೇಜ್ಮೆಂಟ್ನ ನೀವು ಪ್ರಿಂಟೌಟ್ ತಗೊಂಡು ನೀವು ಇದ್ರ ಜೊತೆಗೆ ನೀವು ಯಾರೇನು ಕರೆಕ್ಷನ್ ಮಾಡಬೇಕಂತಿರ್ತೀರೋ ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಾದ್ರು ಅಡ್ರೆಸ್ ಏನು ಚೇಂಜಸ್ ಮಾಡಬೇಕು ಅಥವಾ ನೇಮ್ ಚೇಂಜಸ್ ಮಾಡಿ ಫಿಲ್ಲಪ್ ಮಾಡಿ ಇಡ್ತೀರ ನೋಡಿ ಸ್ನೇಹಿತರೆ. ಅದ್ರ ಜೊತೆಗೆ ನೀವು ನಿಮ್ಮದು ಹಳೆ ಪಾನ್ ಕಾರ್ಡ್ ಜೆರಾಕ್ಸು, ಆಧಾರ್ ಕಾರ್ಡು, ಹಾಗೆ ಈ ಅಕ್ನಾಲೇಜ್ಮೆಂಟ್ ರಿಸಿಪ್ಟು, ಅದ್ರ ಜೊತೆಗೆ ನಿಮ್ಮ ವೋಟ್ರ್ ID, ಅಡಿಷ್ನಲ್ ವೋಟ್ರ್ ID ಏನಾದಿದ್ರೆ ಎಮರ್ಜೆನ್ಸಿಗೋಸ್ಕರ ಅದಷ್ಟು ನೀವು ಪಿನ್ ಅಪ್ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ಫಾರಮ್ ಐತೆ ಸೇರಿದ್ರೆ ಫಾರ್ಮ್ ಫಿಲ್ಲಪ್ ಮಾಡಬೇಕಿರುತ್ತೆ. ಫಾರ್ಮ್ ತೋರಿಸ್ತೀನಿ ರೀ ಹೆಂಗೆ ಆಲ್ರೆಡಿ ಫಸ್ಟ್ ಹೆಂಗೆ ಓಪನ್ ಮಾಡಿದ್ದೆ ಅಂತ. ನಿಮಗೆ ಫಸ್ಟ್ ಹೇಳಿದೆ ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಅಂತ. ಇಲ್ಲಿ ಕಾಣಿಸಿಲ್ವ ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ಬ್ಲ್ಯಾಂಕ್ ಅಥವಾ ಚೇಂಜ್ ಕರೆಕ್ಷನ್ ರಿಕ್ವೆಸ್ಟ್ ಫಾರಮ್ ಅಂತ. ಈ ಫಾರಮ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೆಗೆಸ್ಕೊಂಡು ನೀವು ಇಲ್ಲಿ ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ಫಿಲ್ಲಪ್ ಮಾಡಬೇಕಿರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಮ ಫೋಟೋ ಮೇಲೆ ನಿಮ್ಮ ಸಿಗ್ನೇಚರ್, ಇಲ್ಲೊಂದು ಸಿಗ್ನೇಚರು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲೊಂದು ಸೈನ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಫೋಟೋ ಅನ್ಸ್ಬಿಟ್ಟು ಫೋಟೋ ಮೇಲೊಂದು ಸೈನ್ ಹಾಕಬೇಕಾಗಿರುತ್ತೆ. ಹಾಗೆ ಇಲ್ಲೊಂದು ಸಿಗ್ನೇಚರ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಟೋಟಲಾಗಿ ನೀವು 3 ಸಿಗ್ನೇಚರ್ಸ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಈ ಫಾರ್ಮ್ನ ನೀವು ಎಲ್ಲ ಕ್ಯಾಪ್ಸಲ್ಲಿ ನೀವು ಫಿಲ್ಲಪ್ ಮಾಡಿಬಿಟ್ಟು ಪರ್ಮನೆಂಟ್ ಅಕೌಂಟು ನಂಬರ್ನ ಕರೆಕ್ಟಾಗಿ ಫಿಲ್ಲಪ್ ಮಾಡಿ ಸ್ನೇಹಿತರೆ. ಎಲ್ಲ ಡೀಟೇಲ್ಸ್ ಫಿಲ್ಲಪ್ ಮಾಡಿಬಿಟ್ಟು ನೀವು ಇಲ್ಲಿ ಇಷ್ಟುವೆ. ಇದ್ರ ಜೊತೆಗೆ ಆವಾಗಲೇ ಹೇಳ್ದಂಗೆ ನಾನು ನಿಮಗೆ ಆಧಾರ್ ಕಾರ್ಡು, ನಿಮ್ಮ ಹಳೆಯ ಪಾನ್ ಕಾರ್ಡು ಮತ್ತು ವೋಟ್ರ್ ID ಮತ್ತು ಅದು ಅಕ್ನಾಲೇಜ್ಮೆಂಟ್ ರಿಸಿಪ್ಟ್ ನೀವು ಅಪ್ಲಿಕೇಶನ್ ಹಾಕಿರ್ತೀರ ನೋಡಿ ಸ್ನೇಹಿತರೆ. ಅದಷ್ಟು ನೀವು ಫಿಲ್ ಮಾಡಿಬಿಟ್ಟು ನಿಮ್ಮ ಹತ್ತಿರದ ಯಾವ್ದಾರ ಪಾನ್ ಕಾರ್ಡ್ ಸೆಂಟ್ರಿಗೆ ನೀವು ಸಬ್ಮಿಟ್ ಮಾಡಬೇಕಾದ್ರೆ ಏನಾರು ಅಡ್ರೆಸ್ ಏನಾರು ಗೊತ್ತಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೀವು ವೆಬ್ಸೈಟ್ಗೆ ಬಂದು ಇಲ್ಲಿ ನೋಡಿ ಸ್ನೇಹಿತರೆ. ಬೇಕಾದ್ರೆ ಲಿಂಕ್ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ನೇಹಿತರೆ. ಫುಲ್ಲು ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಇಲ್ಲಿ ಆಪ್ಷನ್ ಐತೆ ಪಾನ್ ಅಪ್ಲಿಕೇಶನ್ ಸೆಂಟರ್ಸ್ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಆಪ್ಷನ್ ಐತೆ ಪಾನ್ ಅಪ್ಲಿಕೇಶನ್ ಸೆಂಟರ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹತ್ತಿರದ ಯಾವ್ದಾರ ಪಾನ್ ಕಾರ್ಡ್ ಸೆಂಟರ್ಸ್ ಏನಾದ್ರು ಇದ್ದರೆ ಇಲ್ಲಿ ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು ನಿಮ್ಮ ಡಿಸ್ಟಿಕ್ ಮುಖಾಂತರ ಅಥವಾ ಪಿನ್ ಕೋಡ್ ಮುಖಾಂತರ. ಇಲ್ಲಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಷನ್ ಇಲ್ಲಿ ಏನು ಓಡಿದೆಯೋ
ಕ್ಯಾಪ್ಷನ್ನ ನೀವು ಇಲ್ಲಿ ಆಲ್ಫಾಬೆಟ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಬಟನ್ ಇವಾಗ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸುಮಾರು ತೋರಿಸ್ತೈತೆ ನಿಮಗೆ ಇಲ್ಲಿ ಅಡ್ರೆಸ್ಸು ಸಹಿತ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ. ಈ ಫೋನ್ ನಂಬರ್ಗಾರ ನೀವು ಫೋನ್ ಮಾಡ್ಬೋದು ಅಥವಾ ಇಮೇಲ್ಗೆ. ಇಲ್ಲಿ ಏನಿಲ್ಲ ಸ್ನೇಹಿತರೆ, ಈ ಅಡ್ರೆಸ್ನ ನೀವು ನಿಮ್ಮ ಪೋಸ್ಟ್ ಮಾಡಬೇಕಾದ್ರೆ ನೀವು ಅಡ್ರೆಸ್ನ ಎಂಟ್ರ್ ಮಾಡಿಬಿಟ್ಟು ನಿಮ್ಮ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಪೋಸ್ಟ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನ್, ನಿಮ್ಮ ಫಿಸಿಕಲ್ ಅಪ್ಲಿಕೇಶನ್ ಅವ್ರಿಗೂ ಸಬ್ಮಿಟ್ ಆಗಿರುತ್ತೆ. ಆದರೆ ಕರೆಕ್ಟಾಗಿ ನೀವು ಪೋಸ್ಟ್ ಮಾಡಬೇಕು. ಅಡ್ರೆಸ್ ಮಾತ್ರ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಅಡ್ರೆಸ್ ಜೊತೆಗೆ ಇಲ್ಲಿ ನೀವು ಫೋನ್ ನಂಬರು, ಪಿನ್ ಕೋಡ್ ಎಲ್ಲ ಕರೆಕ್ಟಾಗಿ ಬರೆದ್ಬಿಟ್ಟು ನೀವು ಪೋಸ್ಟ್ ಮಾಡಿದ್ರೆ ಇದಿಷ್ಟೇ ಪ್ರೊಸೀಜರ್ ಸ್ನೇಹಿತರೆ, ಇನ್ನೇನು ಇಲ್ಲ. ನೆಕ್ಸ್ಟ್ ವಿಡಿಯೋ ನಿಮಗೆ ಈ ಪಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿರ್ತಾರೆ ನೋಡಿ, ಅದು ಹೇಗೆ ಟ್ರ್ಯಾಕಿಂಗ್ ಮಾಡೋದು ಅಂತ ನಿಮಗೆ ಮುಂದಿನ ಬರೋ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟು ಸ್ನೇಹಿತರೆ ಇದೊಂದು ಪ್ರೊಸೀಜರ್ ನಿಮಗೆ ಕ್ಲಿಯರಾಗಿ ಏನಾರ ಅರ್ಥ ಆಗಿಲ್ಲ ಅಂದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ನಮಗೆ ಕ್ಲಿಯರಾಗಿ ನಿಮಗೆ ಏನೋ ಒಂದು ಡೌಟ್ ಇದ್ರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಪ್ರೊಸೀಜರಲ್ಲಿ. ಆದರೆ ಸಿಂಪಲ್ಲು, ಆದರೆ ಲೆಂತಿ ವಿಡಿಯೋ ಆಗಿದೆ ಅಷ್ಟೇ. ಅದು ಸುಮಾರು ಸ್ಟೆಪ್ಸ್ಗಳಿತ್ತು, ಅದಕ್ಕೋಸ್ಕರ ಲೆಂತಿ ಆಗಿದೆ. ಆದರೆ ಅಷ್ಟೇನೇ ಅಪ್ಲಿಕೇಶನ್ ಹಾಕೋದು ಆರಾಮ್ಸೆ ಸ್ನೇಹಿತರೆ. ನಿಮ್ಮ ನೆಟ್ವರ್ಕ್ ಕರೆಕ್ಟ್ ಆಗಿದ್ದರೆ 5 ನಿಮಿಷದಲ್ಲಿ ನೀವು ಬೇಕಾದ್ರೆ ಎಲ್ಲೂ ಓದಿ ನಿಮ್ಮ ಮೊಬೈಲಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾವುದೇ ಥರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಷ್ಟೇ ಬೇಡ, ಎಲ್ಲನೂ ಫಿಸಿಕಲ್ ಮೋಡಾಗಿ ಸ್ನೇಹಿತರೆ. ಇದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅವ್ರಿಗೂ ಯೂಸ್ ಆಗುತ್ತೆ. ಆ ಪಾನ್ ಕಾರ್ಡ್ ಏನಾರ ಮಿಸ್ಟೇಕ್ ಇದೆ ಅದೇ ಕರೆಕ್ಷನ್ ಮಾಡೋದು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.